ಅದು 19 ಸಮಯದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಜನ ಒಂದು ಊಟಕ್ಕೆ ಪರದಾಡುವ ಸಮಯ. ಇಂತಹ ಒಂದು ಸಿಚುವೇಶನ್ ಇಂದ ನಮ್ಮ ಜನರು ಕಾಪಾಡಿದ್ದು ಬೇರೆ ಯಾರು ಅಲ್ಲ, ಅವರೇ ನಮ್ಮ ಇಂಡಿಯನ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಎಂ.ಎಸ್. ಸ್ವಾಮಿನಾಥನ್, ಫಾದರ್ ಆಫ್ ರೆವಲ್ಯೂಷನ್ ಇನ್ ಇಂಡಿಯಾ. ಆದರೆ ಅವರ ಬಗ್ಗೆ ಯಾರು ಹೆಚ್ಚಾಗಿ ಮಾತನಾಡುವುದಿಲ್ಲ. ಸೊ ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಟು ಒನ್ ಅಂಡ್ ಓನ್ಲಿ ಎಂ.ಎಸ್. ಸ್ವಾಮಿನಾಥನ್. ನಮಸ್ಕಾರ ಫಾರ್ಮರ್ಸ್ ರತ್ನಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಂ.ಎಸ್. ಸ್ವಾಮಿನಾಥನ್ August 7, 1925 ತಮಿಳುನಾಡಿನಲ್ಲಿ ಹುಟ್ಟಿದ್ದಾರೆ. ಅವರು ತಂದೆ ಡಾಕ್ಟರ್ ಆಗಿರುತ್ತಾರೆ. ಆಸ್ ಎ ಯಂಗ್ ಬಾಯ್ ಅವಶ್ಯಕತೆ ಇರುವಷ್ಟು ಬೆಳೆಯಕ್ಕಾಗದೆ ಫಾರ್ಮರ್ ಸ್ಟ್ರಗಲ್ಸ್ ಮಾಡೋದನ್ನ ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಲೇಟರ್ ಅವರು ಅಗ್ರಿಕಲ್ಚರ್ ಅಲ್ಲಿ ಯೂನಿವರ್ಸಿಟಿ ಆಫ್ ಮದ್ರಾಸ್ ಇಂದ ಡಿಗ್ರಿ ಪಡೆದು ಅಂಡ್ ಜೆನೆಟಿಕ್ಸ್ ಅಲ್ಲಿ PhD ಮಾಡೋಕೆ ಇಂಗ್ಲೆಂಡ್ ನಲ್ಲಿರುವ ಫೇಮಸ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಜಾಯಿನ್ ಆಗ್ತಾರೆ. ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಆಲ್ರೆಡಿ ಹೈ ಯೀಲ್ಡ್ ವೀಟ್ ವೆರೈಟೀಸ್ ಬಗ್ಗೆ ವರ್ಕ್ ಮಾಡಿದಂತೆ ಅಮೆರಿಕನ್ ಸೈಂಟಿಸ್ಟ್ ಆದ ನಾರ್ಮನ್ ಬೋರ್ಲಾಗ್ ಜೊತೆ ಭೇಟಿಯಾಗುತ್ತೆ. ಇವರಿಂದ ಇನ್ಸ್ಪೈರ್ ಆಗಿ ಭಾರತದಲ್ಲಿ ಕ್ರಾಪ್ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡೋಕೆ ಎಂ.ಎಸ್. ಸ್ವಾಮಿನಾಥನ್ ಫೋಕಸ್ ಮಾಡ್ತಾರೆ. ಹಾಗಾದರೆ ಅವರು ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಹೇಗಾದರು ಇದನ್ನು ತಿಳ್ಕೋಬೇಕಾ? ಹಾಗಾದರೆ ನಮ್ಮ ಪಾರ್ಟ್ 2 ವಿಡಿಯೋನ ನೋಡ್ಲೇಬೇಕು. ಅಲ್ಲಿ ಗಂಟ ಲೈಕ್, ಶೇರ್, ಸೇವ್, ಫಾಲೋ ಸಜೆಸ್ಟ್ ಫಾರ್ಮರ್ಸ್ ರತ್ನ.